ನಮಸ್ಕಾರ. ನಾನು ಶ್ರೀನಿವಾಸ್, ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಪೊಲ್ಯೂಷನ್ನು, ಜನಗಳ ಗಲಾಟೆ, ವೆಹಿಕಲ್ ಸೌಂಡು ಇವೆಲ್ಲರಿಂದ ದೂರ ಇದ್ದು ಪ್ರಶಾಂತವಾಗಿ ಒಂದು ಒಳ್ಳೆ ಜಾಗದಲ್ಲಿ ಇರಬೇಕಪ್ಪ ಅಂತ ಆಸೆ ಪಡೋರಿಗೆ ಒಂದು 2 ಎಕರೆ ಜಮೀನು ತಗೊಳ್ಬೋದು ಅಂದಿದ್ದೀನಿ. ಬನ್ನಿ ತೋರಿಸ್ಕೊಡ್ತೀನಿ. ಹಿಲ್ ವ್ಯೂ ಇರೋಂಥ ಲ್ಯಾಂಡು, ಪಕ್ಕದಲ್ಲೇ ಹಿಲ್ಲಿದೆ, ಕೆಂಪು ಮಣ್ಣು, ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಎನ್ವೈರ್ನ್ಮೆಂಟು. ನಾನು ಹೋದಾಗ ನವಿಲು, ಪಿಕಾಕು ಮತ್ತು ಜಿಂಕೆ ಇದೆಲ್ಲ ಓಡಾಡ್ತಾಯಿತ್ತು. ಡೀರು ತುಂಬಾ ಓಡಾಡ್ತಾಯಿದ್ದು. ನಮ್ಮ ಬರೋ ಸೌಂಡ್ ಕೇಳಿ ಎಲ್ಲ ಬೆಟ್ಟದ ಕಡೆ ಓಡಾಡೋದು. ನೋಡಿ, ಬೆಟ್ಟದ ಪಕ್ಕದಲ್ಲಿರೋಂಥ ಜಮೀನು, ಪೀಸ್ಫುಲ್ ಎನ್ವೈರ್ನ್ಮೆಂಟು, ರೆಡ್ ಸಾಯಿಲ್ ಇದೆ, ತುಂಬಾ ಫಲವತ್ತಾದ ಮಣ್ಣು, ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಮನೆ ಮಾಡ್ಕೊಂಡು, ಫೆನ್ಸ್ ಹಾಕಿ ಮನೆ ಮಾಡ್ಕೊಂಡು ವಾಸ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಒಂದು ಬೋರ್ವೆಲ್ ಇದೆ, ವಿತ್ ಪವರ್ ಕನೆಕ್ಷನ್ ಇದೆ. ಒಂದು ಬೋರು ಕೂಡ ಇದೆ. ಅವರು ಕೃಷಿ ಮಾಡ್ತಾಯಿಲ್ಲ, ಅವರೆಲ್ಲ ಹೊರಗಡೆ ಸೆಟ್ಲ್ ಆಗಿದ್ದಾರೆ. ಅದರಿಂದ ಏನೂ ಕೃಷಿ ಮಾಡ್ತಾಯಿಲ್ಲ, ಈಗ ಸೇಲ್ಗೆ ಇಟ್ಟಿದ್ದಾರೆ. ಬೋರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ, ವಾಟರು ವೆಲ್ ವಾಟರ್ ಇದೆ. ಜನರಲ್ ಪ್ರಾಪರ್ಟಿ. ನಿಮಗೆ ಇದನ್ನು ಪರ್ಚೇಸ್ ಮಾಡ್ತು ಅಂದರೆ ನಾನೇ ಬೇಕಾದ್ರೆ ನಿಂತ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಫೆನ್ಸ್ ಹಾಕ್ಸ್ಕೊಡ್ತೀನಿ. ಆಮೇಲೆ ನೋಡಿ ಜಮೀನು ಹೇಗಿರುತ್ತೆ ಅಂತ, ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನು ಬೇಕು ಲೀಗಲ್ಗೆ ಡಾಕ್ಯುಮೆಂಟ್ಸ್ ಕೊಡೋಣ. ತುಂಬಾ ಚೆನ್ನಾಗಿರೋಂಥ ಒಂದೊಳ್ಳೆ ಪ್ರಾಪರ್ಟಿ. ಇವರು ಓನರು ಪ್ರೈಸ್ ಹೇಳ್ತಿರೋದು 35 lakh ಪರ್ ಎಕರ್ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಕುಂತ್ಕೊಂಡು ಇನ್ನೂ 1 ಲಕ್ಷ 2 ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದೇನೋ. ಎದುರುಗಡೆ ಓನರ್ ಅಂತ ಕೂರಿಸ್ಕೊಡ್ತೀನಿ. ಬಟ್ ಅವ್ರಿಗೆ ಹೇಳ್ತಿರೋದು 35 ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡ್ಕೊಡ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಪ್ರಾಪರ್ಟಿ ನೋಡಿದ್ರು ಕೂಡ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ. ಅಪ್ ಟು ರಿಜಿಸ್ಟ್ರೇಷನ್ ಆಗಿ ಖಾತೆವರೆಗೂ ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ. ನೋಡಿ, ಇದೆಲ್ಲ ಗಿಡಗಳು ಬೆಳ್ಕೊಬಿಟ್ಟಿದೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಒಳ್ಳೆ ಜಾಗ ಇದು. ಡಿಸ್ಟೆನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಟಾರ್ ರೋಡಿಂದ 1.3 ಕಿಲೋಮೀಟ್ರ್ ಆಗುತ್ತೆ, ವಿಲೇಜಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಇನ್ನೊಂದು ವಿಚಾರ ಕ್ಲಾರಿಫಿಕೇಷನ್ ಕೊಡ್ತೀನಿ. ಇಲ್ಲಿ ಹುಲಿ, ಚಿರತೆ ಅಂತ ತುಂಬ ಡೇಂಜರ್ ಪ್ರಾಣಿಗಳು ಇಲ್ಲಿ ಇಲ್ಲ. ಇದನ್ನೇನಾದರೂ ನೀವು ಇಲ್ಲಿ ಪರ್ಚೇಸ್ ಮಾಡಿ ನೀವು ಜಮೀನು ತಗೊಬಿಟ್ರಂತೂ ಏನು ಸಕ್ಕತ್ತಾಗಿರುತ್ತೆ ಅಂದರೆ, ಒಬ್ಬ ವ್ಯಕ್ತಿ 60 ವರ್ಷ 70 ವರ್ಷ ಬದುಕ್ತಾನೆ ಅಂತಂದರೆ ಅವನ ಆಯುಸು ಇನ್ನು 10 ವರ್ಷ 20 ವರ್ಷ ಎಕ್ಸ್ಟ್ರಾ ಬದುಕ್ಬೋದು ಅಂತ, ಆ ಥರ ವಾತಾವರಣ. ಇದು ನ್ಯಾಷನಲ್ ಹೈವೇಯಿಂದ 2.3 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 38 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ 170 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ಗೆ. ಜಮೀನು 1.3 ಕಿಲೋಮೀಟ್ರ್ ಇದೆ ಅನ್ನೋರು ಕೂಡ ಟಾರ್ ರೋಡ್ ಇದೆ, ಆಮೇಲೆ ಮಡ್ ರೋಡ್ ಇದೆ. ಆ ರೋಡೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಜಮೀನವ್ರಿಗೂ ಕೂಡ ಆರಾಮಾಗಿ ಕಾರ್ ಹೋಗ್ಬೇಕು, ಆ ರೀತಿ ರೋಡನ್ನು ಕ್ಲೀನ್ ಮಾಡಿಕೊಡ್ತಾರೆ ಓನರು. ತುಂಬಾ ಚೆನ್ನಾಗಿದೆ. ನಾನು ಹೇಳ್ತಾ ಇದ್ದೆ, ಯಾರಾದರೂ ವ್ಯಕ್ತಿ ಒಬ್ಬ 50-60 ವರ್ಷ ಬದುಕ್ತಾನೆ ಅಂತಂದರೆ ಇಲ್ಲಿ ಬಂದು ಇನ್ನೂ 10 ವರ್ಷ ಎಕ್ಸ್ಟ್ರಾ ಬದುಕ್ಬೋದು, 20 ವರ್ಷ ಎಕ್ಸ್ಟ್ರಾ ಬದುಕ್ಬೋದು ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಬೆಂಗಳೂರು ರೀತಿ ಏನು ಪೊಲ್ಯೂಷನ್ ಏರಿಲ್ಲ, ಪೊಲ್ಯೂಷನ್ ಇಲ್ಲ, ಒಂದು ಫ್ರೀ ಏರ್ ಇದೆ, ಒಂದು ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ. ಇಲ್ಲಿ ನೋಡ್ತಾ ಇದೆ ಬೋರು, ನೀರಿದೆ, ಚೆನ್ನಾಗಿದೆ ಬೋರು. ಈ ಬೋರಲ್ಲಿ ಒಳ್ಳೆ ಗಾಳಿ, ಒಳ್ಳೆಯ ವಾತಾವರಣ ಇದೆ. ಅದರಿಂದ ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಬರುವಂಥ ನಂಬರ್ಗೆ ಕರೆ ಮಾಡಿ, ನೇರವಾಗಿ ವಿಸಿಟ್ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.